ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪಲ್ಲವಿ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಬ್ಲಾಗ್ನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ. ಇನ್ ಕೇಸ್ ಬ್ಲಾಗ್ ಏನಾದರೂ ಇಷ್ಟ ಆಗಿ ಒಂಚೂರಾದರೂ ಯೂಸ್ಫುಲ್ ಅನ್ನಿಸ್ತು ಅಂದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟಾಗಿ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳೋದ್ರಿಂದ ಯಾವುದೇ ವಿಡಿಯೋ ಪೋಸ್ಟ್ ಮಾಡಲಿ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಗಾಗಿ ಇವತ್ತು ಶುಕ್ರವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಸುಮಾರು ದಿನ ಆಗಿತ್ತು ವ್ಲಾಗ್ಸ್ನ ಅಪ್ಲೋಡ್ ಮಾಡಿರಲಿಲ್ಲ. ಇವಾಗಿರೋ ಈ ಚಳಿಗೆ ಬೇಗ ಎದ್ದು ವಿಡಿಯೋ ಶೂಟ್ ಮಾಡ್ಕೊಳ್ಳೋಕ್ಕೆ ಮನಸ್ಸೇ ಬರೋದಿಲ್ಲ. ಇನ್ನು ಈವ್ನಿಂಗ್ ರೂಟೀನ್ ಅಂದರೆ ಮಾಮೂಲಿಯಾಗಿ ಈವ್ನಿಂಗ್ ರೂಟೀನ್ ಅಂತ ಜಾಸ್ತಿ ಏನೂ ಇರಲ್ಲ. ಅದಕ್ಕೆ ಈವ್ನಿಂಗ್ ರೂಟೀನ್ ಶೇರ್ ಮಾಡ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಕಷ್ಟ ಆಗ್ತಿತ್ತು. ಇನ್ನು ಮಾರ್ನಿಂಗು ಬೇಗ ಎದ್ದು ಶೂಟ್ ಮಾಡ್ಕೊಳ್ಳೋದಕ್ಕೂ ಕೂಡ ಕಷ್ಟ ಆಗ್ತಿತ್ತು. ಅದಕ್ಕೇ ಊರಿಗೆ ಹೋಗಿ ಬರೋದು ಅದು ಇದು ಎಲ್ಲನೂ ಕೂಡ ಆಯಿತು. ವ್ಲಾಗ್ನ ಶೇರೇ ಮಾಡಿಲ್ಲ. ಒಂದು 10-15 ದಿನ ಮೇಲೇ ಆಯಿತು ಅಂದ್ಕೊತೀನಿ ವ್ಲಾಗ್ನ ಶೇರ್ ಮಾಡಿ. ಇನ್ನು ನಿನ್ನೆ ರಾತ್ರಿನೇ ಅಂದ್ಕೊಂಡಿದ್ದೆ ವ್ಲಾಗ್ನ ಶೇರ್ ಮಾಡಿ ತುಂಬ ದಿನ ಆಯಿತು, ನಾಳೆ ವ್ಲಾಗ್ ಮಾಡ್ಕೊಳ್ಳೋಣ ಅಂತ ಹೇಳಿ. ಹಾಗೇ ಇನ್ಸ್ಟಾಗ್ರಾಮಲ್ಲಂತರೂ ಕೇಳ್ತಾನೆ ಇದ್ದರು ಎಲ್ಲರೂ, ಯಾಕೆ ವ್ಲಾಗ್ಸ್ ಆಗ್ತಾಯಿಲ್ಲ ಅಂತ. ಯೂಟ್ಯೂಬಲ್ಲೇ ಸುಮಾರು ಜನ ಪರಿಚಯ ಆಗಿದ್ದಾರೆ ಅಂತ ನಾನು ಸುಮಾರು ವೀಡಿಯೋಸಲ್ಲಿ ಹೇಳಿದ್ದೀನಿ. ಅವರೆಲ್ಲನೂ ಕೂಡ ಕೇಳ್ತಾಯಿದ್ರು, ಯಾಕೆ ವೀಡಿಯೋಸ್ ಆಗ್ತಿಲ್ಲ, ಡೈಲಿ ವ್ಲಾಗ್ಸ್ ಹಾಕಿ ಅಂತ ಕೇಳ್ತಾಯಿದ್ರು. ಅದಕ್ಕೇ ನಿನ್ನೆ ರಾತ್ರಿನೇ ಡಿಸೈಡ್ ಮಾಡಿ ನಾಳೆ ವ್ಲಾಗ್ ಮಾಡ್ಕೊಳ್ಳೋಣ, ಶೂಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಬೆಳಗ್ಗೆ ಒಂದು ಸ್ವಲ್ಪ ಬೇಗನೆ ಎದ್ದೆ. ಬೇಗ ಅಂದರೆ ಒಂದು 6:30ಗೆ ಎದ್ದೆ. 6:30ಗೆ ಎದ್ದೊಳಕ್ಕೂ ಕೂಡ ಮನಸ್ಸಾಗಲ್ಲ, ಅಷ್ಟೊಂದು ಹೊರಗಡೆ ಚಳಿ ಇರುತ್ತೆ. ಹಾಗೆ ಹೊಚ್ಕೊಂಡು ಮಲ್ಕೋಬೇಕು ಅಂತ ಅನ್ನಿಸ್ತಿರುತ್ತೆ, ಅಷ್ಟು ಚಳಿ ಇರುತ್ತೆ. ಇನ್ನು ವ್ಲಾಗ್ ಶೂಟ್ ಮಾಡ್ಕೋಬೇಕು ಅಂತ ಹೇಳಿ 6:30ಗೆ ಎದ್ದು ಇನ್ನು ಒಂದು ಸ್ವಲ್ಪ ಹೊತ್ತು ಬಾಗಿಲೆಲ್ಲನೂ ಕೂಡ ತೆಗೆದು ಹಂಗೇನೋ ಒಂದು ಸ್ವಲ್ಪ ಸುತ್ತಾಡಿ ಆಮೇಲೆ ಮನೆ ಕಸ ಎಲ್ಲನೂ ಕೂಡ ಬೆಳೆದು ಆಮೇಲೆ ಅಂಗಳ ಕಸ ಎಲ್ಲನೂ ಕೂಡ ಬೆಳೆದು ಇವಾಗ ಒಂದು ಪುಟ್ಟದಾಗಿ ರಂಗೋಲಿನ ಹಾಕ್ಕೊತಿದ್ದೀನಿ. ಇನ್ನು ರಂಗೋಲಿ ಎಲ್ಲನೂ ಕೂಡ ಹಾಕ್ಕೊಂಡಿದ್ದಾಯಿತು. ಇನ್ನು ಬ್ರೇಕ್ಫಾಸ್ಟಿಗೆ ಅಂತ ಹೇಳಿ ರಾತ್ರಿನೇ ಹುರುಳಿಕಾಳನ್ನ ನೆನೆ ಹಾಕಿದ್ದೆ. ಅದ್ರದ್ದು ಪಲ್ಯ ಮಾಡಿ ರೊಟ್ಟಿ ಮಾಡಿ ಅದರದ್ದೇ ಕಟ್ಟಿನ ಸಾರು ಮಾಡೋಣ ಅಂತ ಹೇಳಿ. ಇನ್ನು ಹುರುಳಿಕಾಳು ಕೂಡ ಚೆನ್ನಾಗಿ ನೆಂದಿತ್ತು. ಇನ್ನು ಅದನ್ನು ಕುಕ್ಕರ್ಗೆ ಹಾಕಿ ಕೂಗ್ಲಿಕ್ಕಿಟ್ರೆ ಇನ್ನು ಅದು ಕೂಡ ಕೂಗುತ್ತೆ, ಕುದಿಯುತ್ತೆ. ಇನ್ನು ಬೇರೆ ಕೆಲಸ ಮಾಡ್ಕೊಳ್ಳೋದಕ್ಕೂ ಕೂಡ ಈಸಿ ಆಗುತ್ತೆ ಅಂತ ಹೇಳಿ ಮೊದಲಿಗೆ ಇಲ್ಲಿ ಹುರುಳಿಕಾಳನ್ನ ಕುಕ್ಕರ್ಗೆ ಹಾಕಿ ಕುದಿಸ್ಕೊತೀನಿ. ಕುಕ್ಕರ್ ಕೂಲಾಗೋಷ್ಟರಲ್ಲಿ ನಾನು ಬೇರೆ ಕೆಲಸನೂ ಕೂಡ ಮಾಡ್ಕೊಂಬಿಡ್ಬೋದು. ಬೇರೆ ಎಲ್ಲ ಕೆಲಸ ಮಾಡಿ ಆಮೇಲೆ ಕೂಗಿಸ್ಲಿಕ್ಕೆ ನಿಂತರೆ ಟೈಮ್ ಕೂಡ ಹಿಡಿಯುತ್ತೆ. ಮತ್ತು ಕುಕ್ಕರ್ ಕೂಲಾಗಬೇಕು, ತುಂಬ ಟೈಮ್ ಆಗಿಬಿಡುತ್ತೆ. ಅದಕ್ಕೇ ಫಸ್ಟಿಗೆ ಕುಕ್ಕರ್ಗೆ ಹಾಕಿ ಕೂಗ್ಲಿಕ್ಕಿಟ್ಟು ಆಮೇಲೆ ಬೇರೆ ಕೆಲಸ ಎಲ್ಲನೂ ಕೂಡ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಕುಕ್ಕರ್ಗೆಲ್ಲನೂ ಕೂಡ ಒಂದು ಸ್ವಲ್ಪ ಹುರುಳಿಕಾಳನ್ನ ನೆನೆ ಹಾಕಿದ್ದೆ ಅಲ್ವಾ, ಆ ಹುರುಳಿಕಾಳು ಕುಕ್ಕರ್ಗೆ ಹಾಕಿ ಒಂದು 2 ಚೊಂಬು ನೀರನ್ನ ಹಾಕಿ ಒಂದು ಸ್ವಲ್ಪ ಉಪ್ಪನ್ನ ಹಾಕಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು 2-3 ವಿಸಲ್ನ ಕೂಗಿಸ್ಕೋಬೇಕು. ನೀರು ಒಂದು ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ, ಯಾಕಂದರೆ ನಾನು ಇದ್ರದ್ದೇ ಕಟ್ಟಿನ ಸಾರು ಮಾಡ್ತೀನಿ. ಅದಕ್ಕೇ ಅದು ರೆಸಿಪಿನೂ ಕೂಡ ಶೇರ್ ಮಾಡ್ತೀನಿ. ಇನ್ನು ಕುಕ್ಕರ್ನೂ ಕೂಡ ಕೂಗ್ಲಿಕ್ಕಿಟ್ಟು ನನ್ನ ಹಸ್ಬೆಂಡ್ ಕೂಡ ಎದ್ದಿದ್ರು ಅಷ್ಟೊತ್ತಿಗೆ. ಒಂದು 7 ಗಂಟೆ ಆಗಿತ್ತು. ಅಷ್ಟೊತ್ತಿಗೆ ನನ್ನ ಹಸ್ಬೆಂಡ್ ಕೂಡ ಎದ್ದರು. ಇನ್ನು ಒಂದು ಸ್ವಲ್ಪ ಟೀ ಮಾಡಿ ನನ್ನ ಹಸ್ಬೆಂಡ್ಗೂ ಕೂಡ ಟೀ ಕೊಟ್ಟು ಇನ್ನು ನಾನು ಕೂಡ ಟೀನ ಕುಡಿದು ಇನ್ನು ಮನೇನ ಮಾಪ್ ಮಾಡ್ಕೊತಿದ್ದೀನಿ. ಹಂಗೇ ಸೈಡ್ಗೆ ರೈಸ್ಗೂ ಕೂಡ ಇಟ್ಟೆ. ರೈಸ್ ಕುಕ್ಕರಲ್ಲಿ ರೈಸ್ಗೂ ಕೂಡ ಇಟ್ಟು ಇನ್ನು ಮಾಪ್ ಮಾಡ್ಕೊಳ್ಳೋದಕ್ಕೆ ಒಂದು ಬಕೆಟಲ್ಲಿ ಒಂದು ಸ್ವಲ್ಪ ನೀರನ್ನ ತೊಗೊಂಡು ಅದಕ್ಕೇ ಒಂದು ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಸಬ್ಬಿನ ಪುಡಿ ಅಂದರೆ ಬಟ್ಟೆ ಒಗಿತೀವಲ್ವ ಸಬ್ಬಿನ ಪುಡಿ, ಸೋಪ್ ಪೌಡರ್ ಅದನ್ನು ಹಾಕಿ ನೀಟಾಗಿ ಒಂದು ಸಲ ಮಾಪ್ ಮಾಡ್ಕೊತೀನಿ. ಫೈನಾಲ್ ಇದ್ದರೆ ಅದನ್ನು ಯೂಸ್ ಮಾಡ್ಬೋದು. ನಾನು ಅದನ್ನು ಯೂಸ್ ಮಾಡ್ತೀನಿ, ಇದನ್ನು ಯೂಸ್ ಮಾಡ್ತೀನಿ. ಜಾಸ್ತಿ ಅಂದರೆ ಸೋಪಿನ ಪುಡಿನೂ ಯೂಸ್ ಮಾಡ್ತೀನಿ, ಜಿಡ್ಡು ಏನೂ ಇರೋದಿಲ್ಲ ಅಂತ ಹೇಳಿ. ಇನ್ನು ಇವಾಗ ಮಾಪ್ ಎಲ್ಲನೂ ಕೂಡ ಮಾಡಿಕೊಂಡು ಆಮೇಲೆ ನಾನು ಕೂಡ ಫ್ರೆಶ್ನಪ್ ಎಲ್ಲನೂ ಕೂಡ ಬಂದು ಇನ್ನು ಬೆಳಗ್ಗೆ ಪೂಜೆ ಅಂತೂ ನಮ್ಮ ಮನೇಲಿ ಮಿಸ್ ಮಾಡೋದೇ ಇಲ್ಲ. ನಾನಾದರೂ ಮಾಡ್ತೀನಿ, ಇಲ್ಲ ನನ್ನ ಹಸ್ಬೆಂಡ್ ಆದರೂ ಪೂಜೆ ಮಾಡ್ತಾರೆ. ಇವತ್ತು ನಾನೇ ಮಾಡೋಣ ಅಂತೇಳಿ ಎಲ್ಲ ಕೆಲಸನೂ ಕೂಡ ಬೇಗ ಮಾಡ್ಕೊತಿದ್ದೀನಿ ಅಲ್ವಾ. ಇನ್ನು ನಾನೇ ಪೂಜೆ ಎಲ್ಲನೂ ಕೂಡ ಮಾಡಿಕೊಂಡೆ. ಪೂಜೆದು ಜಾಸ್ತಿ ವ್ಲಾಗ್ ಏನೂ ಮಾಡ್ಕೊಂಡಿಲ್ಲ, ಒಂದು ಸ್ವಲ್ಪನೇ ಶೂಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಪೂಜೆ ಎಲ್ಲನೂ ಕೂಡ ಮುಗಿಸ್ಕೊಂಡೆ. ಅಷ್ಟೊತ್ತಿಗೆ ಹುರುಳಿಕಾಳನ್ನ ಕುದಿಲಿಕ್ಕೆ ಇಟ್ಟಿದ್ದೆ ಅಲ್ವಾ, ಆ ಕುಕ್ಕರ್ ಎಲ್ಲನೂ ಕೂಡ ನೀಟಾಗಿ ಕೂಗಿ ಕುಕ್ಕರ್ ಎಲ್ಲನೂ ಕೂಡ ಕೂಲಾಗಿತ್ತು. ಇನ್ನು ಒಂದು ಸ್ವಲ್ಪ ಕಾಳು ಮತ್ತು ಕಟ್ಟನ್ನ ಎಲ್ಲನೂ ಕೂಡ ಸಪ್ರೇಟಾಗಿ ಮಾಡ್ಕೊತಿದ್ದೀನಿ. ಒಂದು ಪಾತ್ರೆನ ತಗೊಂಡು ಆಮೇಲೆ ಅದು ನೀರು ಇಳಿಯುತ್ತಲ್ವ, ಆ ಪಾತ್ರೆಯಲ್ಲಿ ಹಾಕಿ ಕಾಳು ಮತ್ತು ನೀರನ್ನು ಕಟ್ಟೆಲ್ಲನೂ ಕೂಡ ಸಪ್ರೇಟ್ ಮಾಡಿಕೊಂಡೆ. ಇನ್ನು ಸಾಂಬಾರಿಗೆ ಮತ್ತು ಪಲ್ಯಕ್ಕೆಲ್ಲನೂ ಕೂಡ ರೆಡಿ ಮಾಡಿಕೊಂಡೆ. ಇನ್ನು ಹುರುಳಿಕಾಳು ಪಲ್ಯನ ಮಾಡ್ಕೊಳ್ಳೋದಕ್ಕೆ ಒಂದು ಕಡಾಯಿನ ತೊಗೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಕಾದ ನಂತರ ಒಂದು ಸ್ವಲ್ಪ ಸಾಸಿವೆ ಜೀರಿಗೆ ಆಪ್ಷನಲ್, ಬೇಕಿದ್ದರೆ ಹಾಕ್ಕೋಬೋದು, ಸ್ಕಿಪ್ ಮಾಡಿದ್ರೂ ಕೂಡ ನಡೆಯುತ್ತೆ. ಒಂದು ಸ್ವಲ್ಪ ಕರಿಬೇವನ್ನ ಹಾಕ್ಕೊಳ್ಳಿ. ನಮ್ಮ ಮನೇಲಿ ಕರಿಬೇವು ಖಾಲಿ ಆಗಿತ್ತು, ಅದಕ್ಕೆ ನಾನು ಕರಿಬೇವು ಏನೂ ಹಾಕಿಲ್ಲ. ಇನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕ್ಕೊಂಡು ಒಂದು ಸಲ ನೀಟಾಗಿ ಇದನ್ನು ಫ್ರೈ ಮಾಡಿಕೊಂಡು ಆಮೇಲೆ ಒಂದು ಚಿಕ್ಕದು ಟೊಮೆಟೊ ಹಾಕಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕಿ
ಟೊಮೆಟೊ ಒಂದು ಸ್ವಲ್ಪ ಸಾಫ್ಟ್ ಆಗೋ ತನಕ ನೀಟಾಗಿ ಒಂದು 2-3 ನಿಮಿಷ ನೀಟಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ ನೀಟಾಗಿ ಟೊಮೆಟೊ ಎಲ್ಲನೂ ಕೂಡ ಸಾಫ್ಟ್ ಆದಮೇಲೆ ಒಂದು ಸ್ವಲ್ಪ ಖಾರದ ಪುಡಿನ ಹಾಕ್ಕೊತಿದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿನ ಹಾಕ್ಕೊಳ್ಳಿ. ನಾನಿಲ್ಲಿ 1 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಖಾರದ ಪುಡಿ ಹಾಕ್ಕೊಂಡು ಅದನ್ನು ಕೂಡ ನೀಟಾಗಿ ಇನ್ನೂ ಒಂದು ಸಲ ಮಿಕ್ಸ್ ಮಾಡಿಕೊಂಡು, ಆಮೇಲೆ ಮೊದಲೇ ಹುರುಳಿ ಕಾಳನ್ನ ಕುದಿಸಿಟ್ಕೊಂಡಿರ್ತೀವಲ್ವ, ಆ ಹುರುಳಿ ಕಾಳನ್ನ ಹಾಕಿ ನೀಟಾಗಿ ಇದನ್ನು ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು. ಈರುಳ್ಳಿ ಟೊಮೆಟೊ ಎಲ್ಲನೂ ಕೂಡ ನೀಟಾಗಿ ಕಾಳು ಜೊತೆ ಹೊಂದ್ಕೋಬೇಕು. ಅಲ್ಲಿ ತನಕ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಆಯಿತು. ಸಿಂಪಲ್ಲಾಗಿ ತುಂಬಾ ಟೇಸ್ಟಿಯಾಗಿರೋಂಥ ಹುರುಳಿಕಾಳು ಪಲ್ಯ ರೆಡಿ ಆಯಿತು. ಚಪಾತಿ ರೊಟ್ಟಿ ಜೊತೆ ಚೆನ್ನಾಗಿರುತ್ತೆ. ಇನ್ನು ಇದ್ರದ್ದೇ ಕಟ್ಟಿನ ಸಾರು ಮಾಡ್ತೀನಿ ಅಂತ ಹೇಳಿದ್ದೆ ಅಲ್ವಾ, ಅದನ್ನು ಮಾಡ್ಕೊಳ್ಳೋದಕ್ಕೆ ಒಂದು ಕಡಾಯಿನ ತೊಗೊಂಡಿದ್ದೀನಿ. ಕಡಾಯಿನ ತೊಗೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಕಾದಾದ ನಂತರ ಈರುಳ್ಳಿನ ದಪ್ಪದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಂಗೇ ಬೆಳ್ಳುಳ್ಳಿನ ಅರ್ಧಂಬರ್ಧ ಸುಲಿದು ಹಾಕ್ಕೊಂಡು 1 ನಿಮಿಷ ಫ್ರೈ ಮಾಡಿಕೊಂಡು, ಆಮೇಲೆ ಒಂದು ಅರ್ಧ ಹೋಳಷ್ಟು ಒಣ ಕೊಬ್ಬರಿನ ಕಟ್ ಮಾಡಿ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಇನ್ನು ಮಸಾಲೆ ಮೆಣಸು, ಜೀರಿಗೆ, ಮೆಂತ್ಯ, ಧನಿಯಾ ಕಾಳು, ಒಂದು ಸ್ವಲ್ಪ ಲವಂಗನ ತೊಗೊಂಡು 1-2 ಲವಂಗನ ಇಷ್ಟು ಎಲ್ಲನೂ ಕೂಡ ಹಾಕ್ಕೊಂಡು ಸಾಂಬಾರು ಕ್ವಾಂಟಿಟಿ ಮೇಲೆ ಹಾಕ್ಕೊಳ್ಳಿ. ಇಷ್ಟೆಲ್ಲ ಒಣ ಮಸಾಲೆನ ಹಾಕ್ಕೊಂಡು ನೀಟಾಗಿ ಒಂದು ಸಲ ಇದನ್ನು ಫ್ರೈ ಮಾಡ್ಕೋಬೇಕು. ನೀಟಾಗಿ ಇದನ್ನು 1 ನಿಮಿಷ ಫ್ರೈ ಮಾಡಿಕೊಂಡು ಲಾಸ್ಟಲ್ಲಿ 1 ಟೊಮೆಟೊನ ಹಾಕ್ಕೊಂಡಿದ್ದೀನಿ. ಹುಳಿ ಟೊಮೆಟೊನ ಹಾಕ್ಕೊಂಡು 1-2-3 ನಿಮಿಷ ಇದನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೋಬೇಕು. ಟೊಮೆಟೊ ಒಂದು ಸ್ವಲ್ಪ ಸಾಫ್ಟ್ ಆಗಬೇಕು, ಅಲ್ಲಿ ತನಕ ನೀಟಾಗಿ ಫ್ರೈ ಮಾಡಿಕೊಂಡ್ರೆ ಆಯಿತು. ಮಸಾಲ ರೆಡಿ ಆಯಿತು. ಒಂದು 5-6 ನಿಮಿಷ ಇದನ್ನು ಆರೋದಿಕ್ಬಿಟ್ಟು ಆಮೇಲೆ ಒಂದು ಮಿಕ್ಸಿ ಜಾರ್ಗೆ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊತಿದ್ದೀನಿ. ಒಂದು ಸ್ವಲ್ಪ ಕೂಲ್ ಆದರೆ ಮಿಕ್ಸಿ ಬೇಗನೆ ಫೈನ್ ಪೇಸ್ಟ್ ಆಗುತ್ತೆ, ಅದಕ್ಕೇ ಆರ್ಲಿಕ್ಕೆ ಬಿಟ್ಟೆ. ಟೈಮ್ ಇಲ್ಲ ಅಂದರೆ ಹಂಗೆ ಕೂಡ ಹಾಕ್ಕೋಬೋದು. ಒಂದು ಸ್ವಲ್ಪ ಹೊತ್ತು ಆರೋದಕ್ಕೆ ಬಿಟ್ಟಾದಮೇಲೆ ಒಂದು ಮಿಕ್ಸಿ ಜಾರ್ಗೆ ಇದನ್ನು ತಕ್ಕೊಂಡು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಹುಣಸೆ ಹಣ್ಣು, ಒಂದು ಸ್ವಲ್ಪ ಬೆಲ್ಲ, ಹಂಗೇ 1-2 ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿನ ಹಾಕ್ಕೊತಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಅರಿಶಿನ ಹಾಕಿ ಮೊದಲಿಗೆ ಹಾಗೇ ರುಬ್ಕೊಂಡು, ಆಮೇಲೆ ಇದೊಂದು ಸ್ವಲ್ಪ ಪೇಸ್ಟ್ ಆದಮೇಲೆ ಒಂದು ಸ್ವಲ್ಪನ ನೀರನ್ನು ಹಾಕ್ಕೊಳ್ತಾ ಒಂದು ಫೈನ್ ಪೇಸ್ಟ್ ಮಾಡ್ಕೋಬೇಕು. ಕೊಬ್ಬರಿ ಥರ ಕಾಣಬಾರ್ದು, ಫೈನ್ ಪೇಸ್ಟ್ ಆಗಬೇಕು. ಅಲ್ಲಿ ತನಕ ನೀಟಾಗಿ ಇದನ್ನು ರುಬ್ಕೊಂಡ್ರೆ ಆಯಿತು. ಇನ್ನು ಒಗ್ಗರಣೆಗೆ ಒಂದು ಪಾತ್ರೆನ ತೊಗೊಂಡು ಅದಕ್ಕೇ ಒಂದು ಸ್ವಲ್ಪ ಎಣ್ಣೆ ಕಾದಾದ ನಂತರ ಸಾಸಿವೆ, ಜೀರಿಗೆ, ಕರಿಬೇವು, ಮೊದಲಿಗೆ ಫೈನ್ ಪೇಸ್ಟ್ ಮಾಡ್ಕೊಂಡಿರ್ತೀವಲ್ವ ಆ ಫೈನ್ ಪೇಸ್ಟ್ ಹಾಕ್ಕೊಂಡು ಎಣ್ಣೆಯಲ್ಲಿ ಒಂದು 2-3 ನಿಮಿಷ ಇದನ್ನು ಫ್ರೈ ಮಾಡ್ಕೋಬೇಕು. ಮೊದಲಿಗೆ ಫ್ರೈ ಮಾಡ್ಕೊಂಡಿರ್ತೀವಿ, ಜಾಸ್ತಿ ಹೊತ್ತು ಫ್ರೈ ಮಾಡೋದೇನು ಬೇಡ. ಒಂದು 2-3 ನಿಮಿಷ ಇದನ್ನು ಫ್ರೈ ಮಾಡಿಕೊಂಡು ಆಮೇಲೆ ಹುರುಳಿ ಕಟ್ಟನ್ನು ತೆಗ್ದಿರ್ತೀವಲ್ವ, ಹುರುಳಿ ಕಟ್ಟನ್ನು ಹಾಕಿ ಆಮೇಲೆ ಸಾರು ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಅಡ್ಜಸ್ಟ್ ಮಾಡಿಕೊಂಡು, ಆಮೇಲೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ಉಪ್ಪನ್ನ ಹಾಕ್ಕೊಂಡು ನೀಟಾಗಿ ಒಂದು 2-3 ಸಲ ಪಳಪಳ ಅಂತ ಕುದಿಸ್ಕೊಂಡು ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇನ್ನೂ 1-2 ನಿಮಿಷ ಕುದಿಸ್ಕೊಂಡ್ರೆ ಆಯಿತು. ಹುರುಳಿ ಕಟ್ಟಿನ ಸಾರು ರೆಡಿ ಆಯಿತು. ತುಂಬಾ ಚೆನ್ನಾಗಿರುತ್ತೆ, ಹೋಳಿಗೆ ಸಾರಿಗಿಂತ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ಹುರುಳಿಕಾಳು ಪಲ್ಯ ಮಾಡಿದಾಗ. ಇನ್ನು ಸಾರೆಲ್ಲನೂ ಕೂಡ ಮಾಡಿ ಹಂಗೇ ರೊಟ್ಟಿ ಎಲ್ಲನೂ ಕೂಡ ಮಾಡಿಕೊಂಡೆ. ರೊಟ್ಟಿ ಮಾಡೋದೇನು ವಿಡಿಯೋ ಮಾಡಿಲ್ಲ, ಒಂದು 2-3 ಸಲ ಶೇರ್ ಮಾಡಿದ್ದೀನಿ ಅಂತ ಹೇಳಿ. ಕಂಪ್ಲೀಟ್ ವಿಡಿಯೋ ಬೇಕು ಅಂದರೆ ರೊಟ್ಟಿ ಮಾಡೋದು ಕಂಪ್ಲೀಟ್ ವಿಡಿಯೋ ಬೇಕು ಅಂದರೆ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ಒಂದು ಸಲ ನನ್ನ ಚಾನಲಲ್ಲಿ ಚೆಕ್ ಮಾಡಿ. ಇನ್ನು ರೊಟ್ಟಿ ಎಲ್ಲನೂ ಕೂಡ ಮಾಡಿ ಕಿಚನ್ ಕೌಂಟರ್ ಟಾಪ್ ಎಲ್ಲನೂ ಕೂಡ ಕ್ಲೀನ್ ಮಾಡಿಕೊಂಡು, ಆಮೇಲೆ ಕಿಚನ್ ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಆದಮೇಲೆ ನಾನು ಕೂಡ ಸಿಂಪಲ್ಲಾಗಿ ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡೆ. ಇನ್ನು ನಾನು ಈವ್ನಿಂಗ್ ವ್ಲಾಗ್ನ ಕಂಟಿನ್ಯೂ ಮಾಡಿದೆ. ಮನೇಲಿ ಮೊನ್ನೆ ತರಕಾರಿ ತರಬೇಕಾದ್ರೆ ಹಸಿ ತೊಗರಿ ಕಾಳನ್ನ ತೊಗೊಂಡು ಬಂದಿದ್ವಿ. ಇನ್ನು ಅದನ್ನು ಬಿಡಿಸಿಟ್ರೆ ಪಲ್ಯ ಅಥವಾ ಏನಾದರೂ ಮಾಡ್ಬೋದು, ರೆಸಿಪಿ ಮಾಡ್ಬೋದು ಅಂತ ಇವಾಗ ಅದನ್ನು ಬಿಡಿಸ್ಕೊತಿದ್ದೀನಿ. ಹಸಿ ತೊಗರಿ ಕಾಳನ್ನ ಸುಲಿತಾನೆ ನಿಮ್ಮ ಯೂಟ್ಯೂಬ್ ಪೇಮೆಂಟ್ ಬಗ್ಗೆ ಕ್ಲಾರಿಟಿ ಕೊಡ್ತೀನಿ. ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ಕೇಳ್ತಾಯಿದ್ರು, ನಾನು ರೀಲ್ಸ್ ಅಪ್ಲೋಡ್ ಮಾಡ್ತಿರ್ತೀನಿ ಅಲ್ವಾ, ಆವಾಗ ಆಗಿರ್ಬೋದು ಒಂದು 4-5 ಜನನೇ ಮೆಸೇಜ್ ಮಾಡಿದ್ದಾರೆ, ನೀವು ಯೂಟ್ಯೂಬಲ್ಲಿ ಬ್ಲಾಗ್ಸ್ ಮಾಡ್ತೀರಲ್ವ, ಪೇಮೆಂಟ್ ಎಷ್ಟು ಬಂತು ಹೇಳಿ ಅಂತ ಒಂದು 4-5 ಜನ ಕಮೆಂಟ್ ಮಾಡಿದರು. ಅವರಿಗಷ್ಟೇ ನಾನು ರಿಪ್ಲೈ ಮಾಡಿದ್ರೆ ಅವ್ರಿಗಷ್ಟೇ ಗೊತ್ತಾಗುತ್ತೆ, ಬೇರೆ ಯಾರಿಗೂ ಕೂಡ ಗೊತ್ತಾಗಲ್ಲ. ಎಲ್ಲರಿಗೂ ಕೂಡ ಡೌಟ್ ಕ್ಲಿಯರ್ ಆಗಬೇಕು ಅಂದರೆ ವ್ಲಾಗಲ್ಲಿನೇ ಆನ್ಸರ್ ಮಾಡೋಣ ಅಂತೇಳಿ ಇವತ್ತಿನ ಈ ವ್ಲಾಗಲ್ಲಿ ಆನ್ಸರ್ ಮಾಡ್ತೀನಿ. ಯೂಟ್ಯೂಬ್ ಪೇಮೆಂಟ್ ಬರಬೇಕು ಅಂದರೆ ಯೂಟ್ಯೂಬಲ್ಲಿ ತುಂಬಾ ರೂಲ್ಸ್ ಇದೆ. ರೂಲ್ಸ್ ಏನೇನಂತ ಹೇಳ್ತಾ ಹೋಗ್ತೀನಿ. ಫಸ್ಟಿಗೆ ನಾವು ಯೂಟ್ಯೂಬ್ ಚಾನೆಲ್ನ ಕ್ರಿಯೇಟ್ ಮಾಡಬೇಕು. ಆಮೇಲೆ 1 ವರ್ಷದೊಳಗೆ 365 ದಿನದೊಳಗೆ 1000 ಜನ ಸಬ್ಸ್ಕ್ರೈಬರ್ಸ್, 4000 ವಾಚ್ ಅವರ್ಸ್ ಅಂದರೆ 4000 ಗಂಟೆ ವಾಚ್ ಅವರ್ಸ್ನ ಕಂಪ್ಲೀಟ್ ಮಾಡ್ಕೋಬೇಕು 1 ವರ್ಷದಲ್ಲಿ. ನಮ್ಮ ವಿಡಿಯೋ ಚೆನ್ನಾಗಿ ವ್ಯೂಸ್ ಆದರೆ 1 ವರ್ಷದಲ್ಲ 1 ತಿಂಗಳಲ್ಲೇ ಆರಾಮಾಗಿ ಮಾಡ್ಕೋಬೋದು. ವ್ಯೂಸ್ ತುಂಬ ಕಮ್ಮಿ ಇದ್ದರೆ 1 ವರ್ಷ ಅಲ್ಲ 2 ವರ್ಷ ಕೂಡ ಆದರೂ ಕೂಡ 4000 ವಾಚ್ ಅವರ್ಸ್ ಕಂಪ್ಲೀಟ್ ಮಾಡೋದಕ್ಕಾಗಲ್ಲ. ಒಳ್ಳೆ ಕಂಟೆಂಟ್ನ ಕೊಟ್ಟು 4000 ವಾಚ್ ಅವರ್ಸ್ ಮತ್ತು
1000 ಜನ ಸಬ್ಸ್ಕ್ರೈಬರ್ಸ್ನ ಮಾಡ್ಕೋಬೋದು. 1000 ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಈಸಿನೇ, ಯಾಕಂದರೆ ತುಂಬ ಶಾರ್ಟ್ಸ್ ಡೈಲಿ ಒಂದು 2-3 ಶಾರ್ಟ್ಸ್ ಹಾಕ್ತಾಯಿದ್ರೆ ಒಂದಲ್ಲ ಒಂದು ಶಾರ್ಟ್ಸ್ ವೈರಲ್ ಆಗಿ ಸಬ್ಸ್ಕ್ರೈಬರ್ಸ್ ಬರ್ತಾರೆ. ಅದರಿಂದ ವಾಚ್ ಅವರ್ಸ್ ತೀರಾ ಕಡಿಮೆ ಬರುತ್ತೆ. ಲಾಂಗ್ ವಿಡಿಯೋಯಿಂದ ಮಾತ್ರ ನಮಗೆ ವಾಚ್ ಅವರ್ಸ್ ಜಾಸ್ತಿ ಬರುತ್ತೆ. ಅದಕ್ಕೇ ಯಾರಾದರೂ ನ್ಯೂ ಯೂಟ್ಯೂಬ್ ಚಾನಲ್ ಮಾಡಿದ್ರೆ ಜಾಸ್ತಿ ಲಾಂಗ್ ವೀಡಿಯೋಸ್ನ ಹಾಕಿ ಸಬ್ಸ್ಕ್ರೈಬರ್ಸ್ ಬೇಕು ಅಂದರೆ ಜಾಸ್ತಿ ಶಾರ್ಟ್ಸ್ ಹಾಕಿ. ಇದು ಒಂದು ಟಿಪ್ಸ್ ಅಷ್ಟೇ. ಇನ್ನು ಅಷ್ಟೆಲ್ಲ 1000 ಜನ ಸಬ್ಸ್ಕ್ರೈಬರ್ಸ್ 4000 ವಾಚ್ ಅವರ್ಸ್ ಆದಮೇಲೆ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಬೇಕು. ಮಾನಿಟೈಸೇಷನ್ ಅಪ್ಲೈ ಮಾಡಿದಾದಮೇಲೆ ಯೂಟ್ಯೂಬ್ ಅವರು ನಮ್ಮ ಚಾನಲ್ನ ಚೆಕ್ ಮಾಡ್ತಾರೆ. ಎಲ್ಲ ನಾವು ಕರೆಕ್ಟಾಗಿ ಯೂಟ್ಯೂಬಲ್ಲಿ ರೂಲ್ಸ್ ಎಲ್ಲನೂ ಕೂಡ ಕಂಪ್ಲೀಟ್ ಮಾಡಿದರೆ ಆಮೇಲೆ ನಮ್ಮ ವೀಡಿಯೋಸ್ಗೆ ಕಾಪಿರೈಟು, ಕಾಪಿ ಸ್ಟ್ರೈಕ್ ಇದೆಲ್ಲನೂ ಕೂಡ ಬಂದಿರಬಾರ್ದು. ಆ ಥರ ಏನಾದರೂ ಬಂದಿದ್ದರೆ, ರಿಯೂಸ್ಡ್ ಕಂಟೆಂಟ್ ಈ ಥರ ಏನಾದರೂ ಬಂದಿದ್ದರೆ ಚಾನಲ್ ಮಾನಿಟೈಸ್ ಆಗೋದು ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಆಮೇಲೆ ಇನ್ನೂ ಒಂದು ಸ್ವಲ್ಪ ದಿನ ಟೈಮ್ ಇರುತ್ತೆ, ಅವ್ರು ಟೈಮ್ ಕೊಡ್ತಾರೆ. ಟೈಮ್ ಎಲ್ಲನೂ ಕೂಡ ಕೊಟ್ಟಿದ್ದಾದಮೇಲೆ ನಾನು ಕೂಡ ಸರಿ ಮಾಡಿಕೊಂಡು ಮತ್ತೆ ಇನ್ನೊಂದು ಸಲ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಬೇಕು. ಇವೆಲ್ಲ ರೂಲ್ಸ್ ಎಲ್ಲನೂ ಕೂಡ ಆದಮೇಲೆ $10 ಆಗಬೇಕು. ನಮ್ಮ ಚಾನಲಲ್ಲಿ ಆ್ಯಡ್ಸ್ಗಳು ರನ್ ಆಗ್ತಿರುತ್ತೆ ಅಲ್ವಾ, ಆವಾಗ ಅದರಿಂದ ನಾವು $10ನ ಕಂಪ್ಲೀಟ್ ಮಾಡಬೇಕು. ಅದಾದಮೇಲೆ ಯೂಟ್ಯೂಬ್ ಅವರು ನಮಗೆ ಗೂಗಲ್ ಕಡೆಯಿಂದ ಒಂದು ಪಿನ್ನ ಕಳಿಸ್ತಾರೆ. ಆ ಪಿನ್ನ ನಾವು ಅಪ್ಲೈ ಮಾಡಬೇಕು. ಪಿನ್ನ ಅಪ್ಲೈ ಮಾಡಿ ಸಬ್ಮಿಟ್ ಮಾಡಿ ಆಮೇಲೆ ವೀಡಿಯೋಸ್ ಹಾಕ್ಕೊತ ಹೋಗಬೇಕು. ಆ್ಯಡ್ಸ್ ಮೇಲೆ ನಮಗೆ $100 ಕಂಪ್ಲೀಟ್ ಆಗಬೇಕು. $100 ಕಂಪ್ಲೀಟ್ ಆದಮೇಲೆ ನಮಗೆ ಯೂಟ್ಯೂಬ್ ಪೇಮೆಂಟ್ ಬರುತ್ತೆ. ಇಷ್ಟೆಲ್ಲ ಮಾಡೋಷ್ಟೊತ್ತಿಗೆ 1 ವರ್ಷ, 1.5 ವರ್ಷ, 2 ವರ್ಷ ಈ ಥರ ಆಗುತ್ತೆ. ಆಮೇಲೆ ಏನಂದರೆ ನಮ್ಮ ವಿಡಿಯೋ ಮೇಲೆ ಡಿಪೆಂಡ್ ಆಗಿರುತ್ತೆ. ನಮ್ಮ ವಿಡಿಯೋ ಚೆನ್ನಾಗಿ ಓಡಿದ್ರೆ ನಾವು ಒಂದು ಚಾನಲ್ 2 ತಿಂಗಳಿಗೆ ಮಾನಿಟೈಸ್ ಆಗ್ಬೋದು, 1 ತಿಂಗಳಿಗೆ ಮಾನಿಟೈಸ್ ಆಗ್ಬೋದು. ನಮ್ಮ ಮೇಲೆ ಡಿಪೆಂಡ್ ಇರುತ್ತೆ, ನಮ್ಮ ಕಂಟೆಂಟ್ ಮೇಲೆ ಡಿಪೆಂಡ್ ಇರುತ್ತೆ. ನನ್ನ ವೀಡಿಯೋಸ್ ಮೊದಲಿಗೆ ಚೆನ್ನಾಗಿ ರನ್ ಆಗ್ತಿದ್ವು. 1 ವರ್ಷದೊಳಗೆ ನನ್ನ ಚಾನಲ್ ಮಾನಿಟೈಸ್ ಆಯಿತು, 1000 ಜನ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದರು. ಇತ್ತೀಚೆಗೆ ನಾನು ವೀಡಿಯೋಸ್ ಹಾಕ್ತಿಲ್ಲ. ಅದಕ್ಕೇ ನಾನು ಮೊನ್ನೆ 1 ತಿಂಗಳು ಗ್ಯಾಪ್ ತೊಗೊಂಡೆ ವೀಡಿಯೋಸ್ ಹಾಕ್ದೇ. ಅದಕ್ಕೇ ಇವಾಗ ಅಷ್ಟೊಂದು ವ್ಯೂಸ್ ಚೆನ್ನಾಗಿ ಬರ್ತಿಲ್ಲ. ಮೊದಲೆಲ್ಲ ಚೆನ್ನಾಗಿ ಬರ್ತಿತ್ತು. ಚೆನ್ನಾಗಂದರೆ ಒಂದು ತಕ್ಕ ಮಟ್ಟಿಗೆ ಬರ್ತಿತ್ತು. ಒಂದು ವೀಡಿಯೋ 1K ಆದರೂ ಓಡ್ತಿತ್ತು. ಇವಾಗ ಯಾವ ವೀಡಿಯೋನೂ ಕೂಡ 1K ಓಡ್ತಿಲ್ಲ. ಯಾಕಂದರೆ ಯೂಟ್ಯೂಬಲ್ಲಿ ಮೇಯ್ನಾಗಿ ಏನಂದರೆ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಬೇಕು. ಒಂದಿನ ಬಿಟ್ಟು ಒಂದಿನ ವೀಡಿಯೋ ಅಪ್ಲೋಡ್ ಮಾಡೋದು, ಈ ಥರ ಕನ್ಸಿಸ್ಟೆನ್ಸಿ ಇದ್ದರೆ ಬೇಗ ನಾವು ಅರ್ನಿಂಗ್ನ ಮಾಡ್ಬೋದು. ನಾನು ತುಂಬ ಗ್ಯಾಪ್ ತೊಗೊಂಡೆ. ಈ ನಡುವೆ ಅಂತೂ ಇವಾಗ 2-3 ತಿಂಗಳಾಯಿತು ಕರೆಕ್ಟಾಗಿ ವೀಡಿಯೋಸೇ ಹಾಕ್ತಿಲ್ಲ. ಅದಕ್ಕೇ ಒಂದು ಸ್ವಲ್ಪ ಡಾಲರು ತುಂಬ ಲೇಟಾಗಿ ಆಗ್ತಿದೆ. ಅದಕ್ಕೇ ವೀಡಿಯೋ ಹೆಂಗೆ ಓಡುತ್ತೆ, ಯಾವ ಥರ ವೀಡಿಯೋ ಹಾಕ್ತೀವಿ, ಯಾವ ಥರ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತೀವಿ, ಅದ್ರ ಮೇಲೆ ಯೂಟ್ಯೂಬ್ ಪೇಮೆಂಟ್ ಡಿಪೆಂಡ್ ಆಗಿರುತ್ತೆ. ಇನ್ಮೇಲೆ ನಾನು ಕೂಡ ಡೈಲಿ ವೀಡಿಯೋಸ್ ಹಾಕ್ತೀನಿ. ಆವಾಗ ಚೆನ್ನಾಗಿ ಡಾಲರ್ಸ್ ಆದರೆ ನನಗೂ ಕೂಡ ಬೇಗ ಪೇಮೆಂಟ್ ಬರುತ್ತೆ. ನನಗೆ ಇನ್ನೂ ಪೇಮೆಂಟ್ ಬಂದಿಲ್ಲ. ಇನ್ನು ಪೇಮೆಂಟ್ ಬರಬೇಕಂದ್ರೆ $100 ಆಗಬೇಕು. ನಾನು ಕಂಟಿನ್ಯೂಸ್ ಆಗಿ ವೀಡಿಯೋ ಹಾಕಿದ್ರೆ ಇಷ್ಟೊತ್ತಿಗೆ $100 ಆಗ್ತಿತ್ತು. ನಾನು ತುಂಬಾ ಡಿಲೇ ಮಾಡಿಬಿಟ್ಟೆ. ಇತ್ತೀಚೆಗೆ ಒಂದು 3-4 ತಿಂಗಳಿಂದ ತುಂಬಾ ವೀಡಿಯೋಸ್ ಹಾಕೋದು ಡಿಲೇ ಮಾಡಿಬಿಟ್ಟೆ. ಇನ್ಮೇಲೆ ಆ ಥರ ಮಾಡೋದಿಲ್ಲ. ಆದಷ್ಟು ಡೈಲಿ ವ್ಲಾಗ್ಸ್ನ ಹಾಕ್ತಿರ್ತೀನಿ. ನಿಮಗೆ ಯಾವ ಥರ ವೀಡಿಯೋ ಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಂಗೇ ಯೂಟ್ಯೂಬ್ ಚಾನಲ್ ಯಾವ ರೀತಿ ಮಾಡೋದು, ಏನೇನೆಲ್ಲ ರೂಲ್ಸ್ ಇದೆ, ಕಾಪಿರೈಟ್ ಇಲ್ಲದೆ ಇರೋ ಥರ ಮ್ಯೂಸಿಕ್ನ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು, ಯಾವ ಥರ ಎಡಿಟ್ ಮಾಡಬೇಕು, ಇನ್ನು ಯಾವುದೇ ಥರ ಡೌಟ್ ಇದ್ದರೆ ನಿಮಗೆ ಆ ಥರ ವೀಡಿಯೋ ಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಆದಷ್ಟು ಬೇಗ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಹಂಗೇ ಇನ್ಮೇಲೆ ಡೈಲಿ ವ್ಲಾಗ್ಸ್ನ ಹಾಕ್ತಿರ್ತೀನಿ. ವ್ಲಾಗ್ ಜೊತೆಗೆ ಆ್ಯಡ್ಸ್ನೂ ಕೂಡ ಸ್ಕಿಪ್ ಮಾಡಿದೆ ನೋಡಿ. ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಯೂಟ್ಯೂಬ್ ಪೇಮೆಂಟ್ ಬಗ್ಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊತೀನಿ. ಇನ್ನು ತೊಗರಿ ಕಾಳೆಲ್ಲನೂ ಕೂಡ ಬಿಡಿಸ್ಕೊಳ್ಳೋದಾಯಿತು. ತೊಗರಿ ಕಾಳಿಂದ ಏನು ರೆಸಿಪಿ ಮಾಡಿದೆ ಅಂತ ಮುಂದೆ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿ ಯೂಸ್ಫುಲ್ ಅನ್ನಿಸ್ತು ಅಂದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಆಗಿ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಕೊನೆ ತನಕ ಯಾರೆಲ್ಲ ವೀಡಿಯೋ ನೋಡಿದ್ರೆ ಥ್ಯಾಂಕ್ ಯು ಸೋ ಮಚ್.